ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಟೈಮ್ ಈಗ ಬೆಳಿಗ್ಗೆ 4 ಗಂಟೆ. ನಾನು ದೂರ ಹೊರಟದ್ದು ಅಂದರೆ ಶೃಂಗೇರಿ ಕೊಪ್ಪ. ಏನಿಷ್ಟು ಬೇಕಂತೇಳಿದರೆ ಬೇಗ ಹೋಗಿ ರೀಚ್ ಆಗಲಿಕ್ಕೆ. ಎಲ್ಲಿಗೆಲ್ಲ ಹೋಗ್ತೇವೆ ಅಂತ ನೋಡೋಣ ಬನ್ನಿ. ಬೆಳಿಗ್ಗೆ ಸುಮಾರು 4 ಗಂಟೆಗೆ ಇದು ನಾನು ಕ್ಯಾಪ್ಚರ್ ಮಾಡಿರೋದು. ನಾವು ಬೆಳಿಗ್ಗೆ ಬೇಗ ಹೊರಟ್ರೆ ಗಾಡಿಗಳು ಕಡಿಮೆ ಇರ್ತದೆ, ಅಂದರೆ ಹೋಗಲಿಕ್ಕೆ ಈಸಿ ಆಗ್ತದೆ. ಆದರೆ ಬೆಳಿಗ್ಗೆ ಹೋಗುವಾಗಲೇ ಗಾಡಿಗಳು ಸುಮಾರಿದ್ವು. ನಾವು ಅಪರೂಪಕ್ಕೆ ಬೆಳಿಗ್ಗೆ ಬೇಗ ಎದ್ದು ದೂರಾದರೂ ಹೋಗಲಿಕ್ಕಿದ್ರೆ, ಟೂರ್ ಹೋಗಲಿಕ್ಕಿದ್ರೆ ಹೋಗ್ತೇವೆ. ಬಿಟ್ಟರೆ ಮಾಮೂಲಿ ಹೋಗೋ ಗಾಡಿ, ಲಾರಿ, ರಿಕ್ಷಾಗಳು ಅಂತೂ ತುಂಬ ಇದ್ವು. ಸೊ ಬೆಳಿಗ್ಗೆವರೆಗೆ ಜರ್ನಿ ಮಾಡಿದ್ವಿ. ಬೆಳಿಗ್ಗೆ 6:15 ಅಷ್ಟೊತ್ತಿಗೆ ನಾವು ಬಜಗೋಳಿಗೆ ಎತ್ತಿದ್ವಿ. 4:00ವರೆಗೆ ಹೊರಟದ್ದು. ಇಲ್ಲಿ ಕಾಗೆಗಳಂತೂ ತುಂಬ ಇದ್ವು. ನಾನು ಕಾಗೆಗಳನ್ನು ನೋಡೋದೇ ತುಂಬ ದಿವಸ ಆಗಿತ್ತು. ನಮ್ಮ ಆಚೆ ಈಗ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಅಲ್ಲಿ ತುಂಬ ಕಾಗೆಗಳಿತ್ತು, ಸೊ ಅದನ್ನೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ನಾವು ಯಾರೆಲ್ಲ ಹೋದ್ವು ಅಂದರೆ ನನ್ನ ಇನ್ನೊಂದು ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಇವ್ರು ಯಾರು ಗೊತ್ತಾ? ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಹೆಚ್ಚಿನವರು ನೋಡಿ ಇರ್ಬೋದು. ತಿಂಡಿ, ಬಜೆಗೋಳಿ, ಗೋಳಿ ಬಜೆ, ಗೆಣಸಿನ ಪೋಡಿ, ಗುಳ್ಳ ಪೋಡಿ, ಬಾಳೆಹಣ್ಣು ಪೋಡಿ. ಇನ್ಸ್ಟಾಗ್ರಾಮಲ್ಲಿ ಇವರು ತುಂಬ ಫೇಮಸ್ಸು, ಹೆಚ್ಚಿನವರು ರೀಲ್ಸಲ್ಲಿ ನೋಡಿರ್ಬೋದು. ಹಾಗೆ ತಿಂಡಿ ಮಾಡಿ ನಾವು ಹೊರಟ್ವಿ. ಫಸ್ಟ್ ನಾವು ಹೋಗ್ತಿರೋದು ಶೃಂಗೇರಿಗೆ ಸವಣೂರಿಂದ 150 ಕಿಲೋಮೀಟರ್ ಆಗ್ತದೆ. ಶೃಂಗೇರಿ ಟು ಕೊಪ್ಪ 50 ಕಿಲೋಮೀಟರ್ಸ್, 50 ಕಿಲೋಮೀಟರ್ ಆಗ್ತದೆ. ಹೋಗಲಿಕ್ಕೆ 200 ಕಿಲೋಮೀಟರ್, ಬರಲಿಕ್ಕೆ 200 ಕಿಲೋಮೀಟರ್, ಟೋಟಲ್ 400 ಕಿಲೋಮೀಟರ್. ನಾವು ಬೆಳಿಗ್ಗೆ ಒಂದು 7:30ವರೆಗೆ ಶೃಂಗೇರಿಗೆ ರೀಚ್ ಆದ್ವಿ. ಶೃಂಗೇರಿಗೆ ನಾನು 4 ಬಾರಿ ಹೋಗಿದ್ದೇನೆ. ಇದು 4ನೇ ಬಾರಿ ಹೋಗ್ತಾ ಇರೋದು ಅನಿಸುತ್ತೆ. ಆದರೆ ಓಪನ್ ಆಗಿರಲಿಲ್ಲ ಅಂತ ಅಂದ್ಕೊಂಡೆ. ಓಪನ್ ಆಗಿತ್ತು, ಆ್ಯಕ್ಚುಲಿ ಹಿಂದುಗಡೆಯಿಂದ ಬಿಡ್ತಾಯಿದ್ರು. ನಾನು ಫಸ್ಟ್ ಟೈಮ್ ಇಷ್ಟು ಜನರನ್ನು ನೋಡ್ತಿದ್ದೆ. ನನಗೆ ಶಾಕ್, ಶೃಂಗೇರಿಯಲ್ಲಿ ಏನು ಇಷ್ಟು ಜನ ಅಂತ. ಅಲ್ಲಿ ಏನೋ ಜಾತ್ರೆ ನಡೀತಾ ಇದೆ ಅಂತೆ. ಬೆಳಿಗ್ಗೆ ಇಷ್ಟು ಬೇಗ ಹೋದರೂ ಜನ ನೋಡಿ. ಸವಣೂರು, ಬಜಗೋಳಿ, ಉಪ್ಪಿನಂಗಡಿ, SK ಬಾರ್ಡರ್, ನೆಕ್ಸ್ಟ್ ಶೃಂಗೇರಿ, ಈ ದಾರಿಯಿಂದಾಗಿ ನಾವು ಹೋದ್ದು. ನನಗಂತೂ ತುಂಬ ಖುಷಿ ಆಯಿತು. ಬೆಳಿಗ್ಗೆ ಹೋಗೋ ಒಂದು ಮಜಾನೇ ಬೇರೆ. ದೇವಸ್ಥಾನದ ಒಳಗೆ ಹೇಗೋ ನಮಗೆ ಫೋಟೋ ವಿಡಿಯೋ ತೆಗಲಿಕ್ಕೆ ಅವಕಾಶ ಇಲ್ಲ. ಸೊ ಎಲ್ಲೆಲ್ಲಿ ಆಗಿದೆ ಅಲ್ಲೆಲ್ಲ ನಾನು ಕೆಲವು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಇದಂತೂ ನನ್ನ ಫೇವ್ರೆಟ್ ಪ್ಲೇಸ್. ಇಲ್ಲಿ ಕೂತ್ಕೊಂಡು ಫೋಟೋ ತೆಗೆಯೋದಂದರೆ ನಂಗೆ ಭಾರಿ ಖುಷಿ. ಶೃಂಗೇರಿ 686 ವರ್ಷಗಳ ಹಿಂದಿನ ಇತಿಹಾಸವಿದೆ ಇದಕ್ಕೆ. ಸೊ ಅದರ ಆ ಕಲ್ಲಿನ ಕೆತ್ತನೆ ಅದೆಲ್ಲ ನೋಡಲಿಕ್ಕೆ ಅಂತೂ ಭಾರಿ ಚೆಂದ ಉಂಟು. ನೆಕ್ಸ್ಟ್ ನಾವು ಹೋದ್ದು ಅಲ್ಲಿ ನದಿ ನೋಡಲಿಕ್ಕೆ. ಅಲ್ಲಿ ಅಂತೂ ತುಂಬ ಮೀನುಗಳು ಇದೆ, ದೊಡ್ಡ ದೊಡ್ಡ ಮೀನು. ಅಲ್ಲಿಗೆ ಕೆಳಗೆ ಹೋಗಲಿಕ್ಕೂ ನಮಗೆ ಅವಕಾಶ ಉಂಟು. ಅಲ್ಲಿಗೆ ಮೀನುಗಳಿಗೆ ಏನಾದರೂ ತಗೊಂಡೋಗಬೇಕು, ಉರಿ ಅಕ್ಕಿ ಆ ಥರ ಏನಾದರೂ ತಗೊಂಡೋಗ್ಬೇಕು ಅಂತಿದ್ರು ಅಲ್ಲಿ ನಮಗೆ ತಗೊಂಡೋಗ್ಲಿಕ್ಕೆ ಬಿಡ್ತಾರೆ. ಅಲ್ಲಿ ಹೋಗಿ ಉರಿ ಅಕ್ಕಿ ಹಾಕಿ ಅಲ್ಲಿ ನೋಡಿ ಎಲ್ಲರೂ ಹಾಕ್ತಾ ಇದ್ದಾರೆ. ಆಗ ಮೀನುಗಳು ಬರೋದು ಅದು ನೋಡಲಿಕ್ಕೆ ಒಂದು ಚೆಂದ. ನೆಕ್ಸ್ಟ್ ನಾವು ಎಲ್ಲ ದೇವಸ್ಥಾನಕ್ಕೆ ಕೈ ಮುಗಿದು ಬಂದು ಅಲ್ಲಿ ಗಿರ್ಗಿಟ್ ಥರ ಕಂಡಿತ್ತು, ಅದರಲ್ಲಿ ಒಂದು ತಗೊಂಡ್ವಿ. ಅಮ್ಮ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. 40 ರೂಪಾಯಿ ಕೊಟ್ಟು ತಗೊಂಡದು. ನೆಕ್ಸ್ಟ್ ಇಲ್ಲಿ ಅಂಗಡಿಗಳು ಓಪನ್ ಆಗ್ತಿದ್ವು ಅಷ್ಟೇ. ಜಸ್ಟ್ ಒಮ್ಮೆ ಅಂಗಡಿ ನೋಡುವ ಅಂತ ನಾವು ಹೋದ್ವಿ. ವಿಷಯ ಏನಂತ ಹೇಳಿದರೆ ಶೃಂಗೇರಿಯಲ್ಲಿ ಯಾವಾಗಲೂ ರಪ್ಪ ನಮಗೆ ಪ್ರಸಾದ ಸಿಗ್ತದೆ. ಆದರೆ ಈ ಸಲ ಅಂತೂ ತುಂಬ ರಶ್ ಉಂಟು. ಅಣ್ಣನವರು ಪ್ರಸಾದಕ್ಕೆ ಕ್ಯೂ ನಿಂತು ಪ್ರಸಾದ ತರುವಾಗ ತುಂಬ ಲೇಟ್ ಆಯಿತು. 1 ಗಂಟೆ ಹೆಚ್ಚಾಗಿ ನಾವು ಶೃಂಗೇರಿಯಲ್ಲೇ ಇದ್ವಿ. 7:00ವರೆಗೆ ಎತ್ತಿದರೆ 8:30 ಕಳೆದ ಮೇಲೆ ನಾವು ಶೃಂಗೇರಿಯಿಂದ ಕೊಪ್ಪಗೆ ಹೊರಟದ್ದು. ಕೊಪ್ಪಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 50 ಕಿಲೋಮೀಟರ್ ಇದೆ. 1 ಗಂಟೆ ಜರ್ನಿ ಇದೆ ಶೃಂಗೇರಿಯಿಂದ ಕೊಪ್ಪಕ್ಕೆ. ನಾವು ಯಾರ ಮನೆಗೆ ಬಂದಿರೋದಂದರೆ ನನ್ನ ಅಣ್ಣನ ವೈಫ್ನ ಮನೆಗೆ. ಅವರು ರಜೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗಿದ್ದರು ಅಮ್ಮನ ಮನೆಗೆ. ಇದೇ ನೋಡಿ ಅವರ ಅಮ್ಮನ ಮನೆ. ಅಂದರೆ ಅವರು ವರ್ಷಕ್ಕೆ 1 ಸಲ 2 ಬಾರಿ ಹೋಗೋದು ಅಷ್ಟೇ, ಅಷ್ಟು ದೂರದಿಂದ ಮದುವೆ ಆಗಿರೋ ಕಾರಣ. ಇದು ಅಲ್ಲಿ ಆಗ್ತಿರುವ ಹಣ್ಣು ಸಕ್ಕರೆ ಕಂಚು ಅಂತ ಪೇಟೆಗಳಲ್ಲಿ ಮಾರ್ತಾ ಇರ್ತಾರೆ. ದೊಡ್ಡ ಹುಳಿ, ಅದಕ್ಕೆ ಸಕ್ಕರೆ ಹಾಕಿ ತಿಂದರೆ ಭಾರಿ ಚೆಂದ ಆಗ್ತದೆ. ಈ ಮನೆಗೆ ಸುಮಾರು 100 ವರ್ಷ ಜಾಸ್ತಿ ಆಗ್ಬೋದಂತೆ. ತುಂಬ ಹಳೆ ಮನೆ. ಇಲ್ಲಿ ನವರಾತ್ರಿ ಟೈಮಲ್ಲಂತೂ ತುಂಬ ಗೌಜಿ ಇರ್ತದೆ. ಇಲ್ಲಿ ವಿಷಯ ಏನಂತ ಹೇಳಿದರೆ ಬಿಸಿಲು ಭಾರಿ ಕಡಿಮೆ, ಫುಲ್ಲು ಮಳೆ. ಇಲ್ಲಿ 1:30 ಗಂಟೆಗೆ ನೋಡಿ ಮಳೆ ಬಂದೋಗಿದೆ, ದೊಡ್ಡ ಸಿಡಿಲು ಮಳೆ.
ಅಲ್ಲಿದು ಊಟ ಸಹ ನನಗೆ ಭಾರಿ ಇಷ್ಟ ಆಗ್ತದೆ. ನಾನು ಇಲ್ಲಿಗೆ 2ನೇ ಬಾರಿ ಹೋಗ್ತಾ ಇರೋದು. ಇಲ್ಲಿಗಂತೂ ತುಂಬ ಅಂದರೆ ತುಂಬ ತಂಪು ಇರ್ತದೆ. ಅಲ್ಲಿ ದೊಡ್ಡ ಮನೆ ಸಹ, ಒಳಗೆ ನಾನು ವಿಡಿಯೋ ಮಾಡಲಿಲ್ಲ. ನೆಕ್ಸ್ಟ್ ನಾವು ಊಟ ಮಾಡಿ, ಬೆಳಿಗ್ಗೆ ತಿಂಡಿ ಮಾಡಿ, ನೆಕ್ಸ್ಟ್ ಊಟ ಮಾಡಿ ಚಹಾ ಕುಡಿದು ಹೊರಟ್ವಿ. ಅಲ್ಲಿ ಊಟ ಮಾಡುವ ಕ್ರಮ ಸಹ ನನಗೆ ಭಾರಿ ಇಷ್ಟ ಆಯಿತು. ಅಂದರೆ ಚಾಪೆ ಹಾಕಿ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡಲಿಕ್ಕೆ, ನೆಲದಲ್ಲೇ ಕೂತ್ಕೊಳ್ಳಿಕ್ಕೆ. ಮತ್ತು ಅವ್ರದ್ದು ಹೂವು ಮತ್ತು ಬ್ಲೌಸ್ ಪೀಸ್ ಪ್ರಸಾದ ಎಲ್ಲ ಕೊಡೋ ಒಂದು ಕ್ರಮ ಉಂಟು ನೋಡಿ, ಅದು ಸಹ ಕೊಡ್ತಾರೆ ಹುಡುಗಿಯರಿಗೆ, ಹೋದವರಿಗೆ ಎಲ್ರಿಗೆ ಸಹ. ನೆಕ್ಸ್ಟ್ ನಾವು ಬೇಗ ಹೊರಟದೇನೆಂದರೆ, ವಾಪಸ್ ನಮಗೆ 3-3:30 ಗಂಟೆ ಜರ್ನಿ ಇದೆಯಲ್ಲ, ಹಾಗೆ ಬೇಗ ಹೊರಟು ಹೋಟ್ಲಲ್ಲಿ ತಿಂಡಿ ಮಾಡಿ ಜ್ಯೂಸ್ ಕುಡಿದು ಹೊರಟ್ವಿ. ಇದು ಶೃಂಗೇರಿ ಪ್ರಸಾದ, ನನಗೆ ಫೇವ್ರೇಟ್. ಇದೊಂದು ಕಲ್ಲು ನೋಡಿ, ಅಬ್ರಕ, ಅಲ್ಲಿ ಸಿಕ್ಕಿದ್ದು. ಇದು ಲೈವ್ ಆಗಿ ನೋಡಲಿಕ್ಕೆ ಒಂಥರ ಬೇರೆ ಇದೆ, ಅಬ್ರಕ ಅಂತ ಹೆಸರು. ನಾವು ವಾಪಸ್ ಬರುವಾಗ ಹರಿಹರ ದೇವಸ್ಥಾನಕ್ಕೆ ಹೋಗಬೇಕು, ನೆಕ್ಸ್ಟ್ ಆಗುಂಬೆ ದಾರಿಂದಾಗಿ ಬರಬೇಕು ಅಂತೆಲ್ಲ ಅಂದ್ಕೊಂಡ್ವಿ. ಆದರೆ ಜೋರು ಮಳೆ ಇರುವ ಕಾರಣ ಆಗಲಿಲ್ಲ. ನಾವು ಸೀದಾ ಮನೆಗೆ ಬಂದ್ವಿ. ಮಕ್ಕಳು ಇದ್ದರು, ಮಕ್ಕಳು ಹಠ ಮಾಡ್ತಾಯಿದ್ರು. ಸೊ ನಾವು ನೆಕ್ಸ್ಟ್ ಎಲ್ಲಿಗೂ ಸಹ ಹೋಗಲಿಲ್ಲ, ಸೀದಾ ಬಂದ್ವಿ. ಆದರೂ ಖುಷಿ ಆಯಿತು, ತುಂಬ ಜಾಲಿ ಮಾಡಿದೆ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋವರೆಗೆ ಟೇಕ್ ಕೇರ್, ಬಾಯ್.